ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟೆಲ್ಲ ಕೆಲಸ ಮಾಡಿದೆ, ಏನು ಅಡುಗೆ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ? ಈಗ ಬೆಳಿಗ್ಗೆ ನಾನು ಚಪಾತಿ ಮಾಡಿದೆ ಇವತ್ತು. ಹಾಗೆ ಕ್ಯಾಪ್ಸಿಕಮ್ ಇತ್ತಲ್ವಾ, ಅದ್ರದ್ದು ಪಲ್ಯ ಮಾಡ್ತಾ ಇದ್ದೀನಿ. ಒಂದು ಸೈಡು ಈರುಳ್ಳಿ ಎಲ್ಲ ಹಚ್ಚಿ ಕ್ಯಾಪ್ಸಿಕಮ್ ಬೇಯಿಸ್ತಾ ಇದ್ದೀನಿ, ಇನ್ನೊಂದು ಸೈಡು ಹೆಸರು ಬೇಳೆಯನ್ನು ಬೇಯಿಸ್ತಾ ಇದ್ದೀನಿ. ಇವೆರಡು ಹಾಕಿ ಪಲ್ಯ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ಈಗ ಬೇರೆ ರೀತಿ ಗರಂ ಮಸಾಲ ಯಾವುದೂ ಹಾಕಬಾರ್ದು. ಈರುಳ್ಳಿ ಹಾಕಿ ಫ್ರೈ ಮಾಡಿ ನಂತರ ಕ್ಯಾಪ್ಸಿಕಮ್ ಬೇಯಿಸಿ ಹೆಸರು ಬೇಳೆ ಹಾಕಿ ಬೇಯಿಸಬೇಕು. ನಂತರ ಅದಕ್ಕೆ ಒಂದು ಸ್ವಲ್ಪ ಹಳದಿ ಪೌಡ್ರು, ಚಿಲ್ಲಿ ಪೌಡರು, ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಫ್ರೈ ಮಾಡುವಾಗ ಹಾಕಬೇಕು. ನಾನು ಏನು ಮಾಡಿದೆ ಗೊತ್ತಾ, ಫ್ರೈ ಮಾಡುವಾಗ ಅದು ನೆನಪೇ ಇರಲಿಲ್ಲ, ಅಂದ್ರೆ ಒಂದು ಸೈಡ್ ಇತ್ತಲ್ವ, ನಂತರ ಹಾಕ್ತೀನಿ. ಹೀಗೆ ಮತ್ತು ಏನು ಹೆಸರು ಕಾಳನ್ನು ನಾನು ಬೇಯಿಸಿದ್ದೀನಿ, ಅದು ಮಧ್ಯಾಹ್ನ ಊಟಕ್ಕೆ. ಈಗ ಚಪಾತಿ, ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಪಲ್ಯ. ಮಗನು ಇದೆ ಒಯ್ತಾನೆ, ಈಗ ಚಪಾತಿನೇ ಒಯ್ತಾನೆ. ಹಾಗೆ ಹೆಸರು ಕಾಳು ಬೇಯಿಸಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಸ್ವಲ್ಪ ಘಮ ಘಮ ಸ್ಮೆಲ್ ಬರುತ್ತೆ ನೋಡಿ. ಎಲ್ಲವೂ ಹಾಕಿದ್ನಲ್ವಾ, ನಂತರ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ. ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ, ಆವಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಚಪಾತಿಗೆ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆನೆ ನಾನು ಏನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ನನಗೆ ಅಡುಗೆದು ಅಂದರೆ ತಿಂಡಿ ಮಾಡೋದು, ಅಡುಗೆ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಆದರೂ ನನಗೆ ಅದು ಏನು ಅನಿಸಲ್ಲ ಬೆಳಿಗ್ಗೆ ಎಲ್ಲ ಮಾಡೋದು. ಆರಾಮ್ ಮಾಡ್ತೀನಿ. ಒಂದು ಅರ್ಧ ಗಂಟೆ 1 ಗಂಟೆಲೆಲ್ಲ ಮುಗಿದೋಗ್ಬಿಡುತ್ತೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ವಲ್ಪ ಮಾಡೋದು. ಆದರೆ ಮತ್ತೆ ರಾತ್ರಿ ಊಟಕ್ಕೆ ನಾನು ಏನು ಮಾಡೋದು ಇಟ್ಕೊಳ್ಳಲ್ಲ. ಏನು ಒಂದು ಮಾಡೋದಿದ್ರೆ ಅದು ಕೋಸಂಬರಿ ಮಾಡೋದು, ಇಲ್ಲ ಅಂದರೆ ಮೊಟ್ಟೆ ಬೇಯಿಸೋದು, ಅಕ್ಕಿ ಹಿಟ್ಟು, ದೋಸೆ ಹಿಟ್ಟನ್ನು ರೆಡಿ ಮಾಡೋದು. ಈ ರೀತಿ ಸಣ್ಣ ಪುಟ್ಟ ಇರುತ್ತೆ ಅಷ್ಟೇ. ಬೆಳಿಗ್ಗೆ ಎಷ್ಟಾಗುತ್ತೆ ನೋಡಿ ಅಷ್ಟು ಕೆಲಸ ನಾನು ಮಾಡ್ಕೋತೀನಿ. ಪಲ್ಯನೂ ರೆಡಿ ಆಯ್ತಾ ಬಂತು. ಈಗ ಚಪಾತಿ ಮಾಡ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆ ಇದೆ ಇಷ್ಟೇ. ಸ್ಕೂಲಿಗೆ ಹೋಗುವವರಿಗೆ ಎಲ್ಲ ಒಂದು ಸ್ವಲ್ಪ ಹಣ್ಣಿದೆ, ಅದನ್ನು ಕಟ್ ಮಾಡಿ ಅವರಿಗೆಲ್ಲ ಕೊಡಬೇಕು. ಇಷ್ಟೇ. ಇವತ್ತು ತುಂಬ ಕೆಲಸ ಮಾಡಿದೆ ಗೊತ್ತಾ. ನಾನು ತೋರಿಸ್ತೀನಿ ಎಷ್ಟು ಕೆಲಸ ಆಗಿದೆ ಅಂದರೆ, ಎಷ್ಟೋ ದಿನದಿಂದ ನಾನು ಮಾಡಬೇಕು ಅಂತ ಇದೆ. ಅಂದರೆ ಇಲ್ಲಿ ಮಳೆ ಬೀಳ್ತಾ ಉಂಟಲ್ವ, ಈಗ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆವಾಗ ನಾವು ಮನೆ ಸುತ್ತಮುತ್ತಲು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು. ಹಾಗೆ ಚಪಾತಿನೂ ಆಯಿತು, ಚಪಾತಿನೂ ಆಗ್ತಾ ಇದೆ. ಹಾಗೆ ಗ್ರೀನ್ ಟೀನೂ ಆಗ್ತಾ ಇದೆ. ಬೆಳಿಗ್ಗೆ ತಿಂಡಿ ಬೇಗ ಆಗಿಬಿಟ್ರೆ ಎಷ್ಟೋ ಕೆಲಸ ಆಗುತ್ತೆ ಗೊತ್ತಾ. ನಮ್ಮ ಮನೇಲಂತೂ 8:30 ಒಳಗಡೆ ಮುಗ್ದಿರತ್ತೆ. ಮುಗ್ದೇ ಹೋಯ್ತು, ತಿಂಡಿ ಎಲ್ಲ ಮುಗೀತು. ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಗುಡಿಸೋದು, ಒರೆಸೋದು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ. ಇಲ್ಲಿ ಇದೆಲ್ಲ ಕಲ್ಲೆಲ್ಲ ತೊಳಿತಾ ಇದ್ದೀನಿ. ಮಳೆ ಬೀಳ್ತಾ ಇದೆಯಾ, ಪಾಚಿ ಬೆಳ್ಕೊಬೀಳುತ್ತೆ. ಅದಕ್ಕೆ ಸ್ವಲ್ಪ ಒಂದು ಬಕೆಟಿಗೆ 1 ಸ್ಪೂನ್ ಆಗುವಷ್ಟು ಸೋಪಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪಾಚಿ ಎಲ್ಲ ಬರಬಾರ್ದು ಅಂತ. ಹಿಡಿಯಿಂದ ಈ ರೀತಿ ಉಜ್ಜಬೇಕು, ಸ್ವಲ್ಪ ಹೊತ್ತು ಉಜ್ಜಿ ಬಿಡಬೇಕು. ನಂತರ ನಾವು ತೊಳಿಬೇಕು. ಹಾಗೆ ನಾನು ಹೊರಗಡೆ ರೋಡ್ ಸೈಡು ಸ್ವಲ್ಪ ತೊಳಿಬೇಕು ಅಂತ ಹೋಗ್ತಾ ಇದ್ದೀನಿ. ಈಗ ಅಲ್ಲೂ ಕೂಡ ಅದು ಏನಾಗಿದೆ ಗೊತ್ತಾ, ರೋಡಿಂದ ಬಂದ ನೀರು ಜೊತೆಗೆ ಮಣ್ಣು ಬರುತ್ತಲ್ವಾ, ಅದು ನಾವು ಗಟಾರಕ್ಕೆ ಕಲ್ಲು ಹಾಕಿದ್ವಿ, ಅಲ್ಲಿ ಬಂದು ನಿಂತ್ಕೊಬಿಡತ್ತೆ. ಅದೆಲ್ಲ ನಾವು ಹಿಡಿಯಿಂದ ಸ್ವಲ್ಪ ಧೂಳು ಕೊಟ್ಟರೆ, ಕ್ಲೀನಾಗಿ ತೊಳೆದ್ಬಿಟ್ರೆ ಹೋಗ್ಬಿಡುತ್ತೆ. ಆ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಗಾಡಿ ನಂದು ಈಗ ಹೋಗಬೇಕು. ನಾನು ಮಾರ್ಕೆಟಿಗೆ ಹೋಗೋದಿದೆ ಇವತ್ತು. ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಗಾಡಿ ತೊಳಿತಾ ಇದ್ದೀನಿ. ಗಾಡಿನೂ ಅಷ್ಟೇ, ಮಳೆಗಾಲದಲ್ಲಿ ಅವಾಗ ತೊಳಿತಾ ಇರಬೇಕು, ಇಲ್ಲಾಂದರೆ ಗಾಡಿಗೂ ಪಾಚಿ ಅಂಟ್ಕೊಂಡ್ಬಿಡುತ್ತೆ. ಗ್ರೀನ್ ಆಗಿ ಬಂದಿರುತ್ತಲ್ವ. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ನಾವು ಬಾಕಿ ಟೈಮಲ್ಲಿ ಪ್ರತಿ ರವಿವಾರ ಹೀಗೆ ಗಾಡಿ ತೊಳೆಯೋದು, ಕಾರ್ ತೊಳೆಯೋದೆಲ್ಲ ಇರುತ್ತೆ. ಆವಾಗ ನೀಟಾಗಿ ತೊಳಿತೀವಿ. ಈಗ ಸ್ವಲ್ಪ ಹಾಗೆ ಕೈಯಿಂದ ತೊಳಿತಾ ಇದ್ದೀನಿ, ಸ್ವಲ್ಪ ಮೇಲೆ ತೊಳಿತಾ ಇದ್ದೀನಿ. ಹಾಗೆ ಇಲ್ಲಿ ರೋಡ್ ಸೈಡ್ ಇದೆಯಲ್ವ, ನಮ್ಮದು ಕಾಂಪೌಂಡ್ ಎಲ್ಲ ಇದೆ, ಅದೆಲ್ಲ ತೊಳಿತಾ ಇದ್ದೀನಿ. ಈಗ ತೊಳಿಬೇಕು, ಯಾಕಂದರೆ ಅಲ್ಲಿ ಮಣ್ಣು ಎಲ್ಲ ನಿಂತ್ಕೊಬಿಟ್ಟಿದೆ ಗೊತ್ತಾ. ಕಲ್ಲೆಲ್ಲ ಇಟ್ಟಿದ್ವಿ ಅಲ್ವಾ, ಕಲ್ಲಿಗೆಲ್ಲ ಪಾಚಿ ಬರುತ್ತೆ. ಹಾಗಾಗಿ ಸ್ವಲ್ಪ ಆವಾಗ ಹಿಡಿಯಿಂದ ಸ್ವಲ್ಪ ಗುಡಿಸ್ತಾ ನೀರು ಹಾಕಿ ತೊಳಿತಾ ಇದ್ದರೆ ಕ್ಲೀನಾಗಿರುತ್ತೆ. ಇನ್ನೂ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಂದರೆ ನಾವು ಬ್ಲೀಚಿಂಗ್ ಪೌಡ್ರನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಮೊದಲೊಂದು ದಿನ ಹಾಕಿಟ್ಟು ನಂತರ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ. ವಾರ ಮಾಡಲೇಬೇಕು. ಆ ರೀತಿ ಪಾಚಿ ಬೆಳಿಲಿಕ್ಕೆಲ್ಲ ಬಿಡಬಾರ್ದಲ್ವಾ.
ಹಾಗೆ ಮನೆ ಸುತ್ತಲೂ ಕ್ಲೀನ್ ಇಟ್ಕೋಬೇಕು, ನೀರೆಲ್ಲ ನಿಲ್ಲಕ್ಕೆ ಕೊಡಬಾರ್ದು, ಸೊಳ್ಳೆ ಆಗಿಬಿಡುತ್ತೆ, ಸೊಳ್ಳೆಯಿಂದ ರೋಗ ಬರುತ್ತಲ್ವ. ಹೀಗೆ ಸ್ವಲ್ಪ ನಾವು ಮನೆ ಸುತ್ತಮುತ್ತಲೂ ಕ್ಲೀನಾಗಿ ಇಟ್ಕೋಬೇಕು. ಮನೆ ಎದುರುಗಡೆ ಇರ್ಬೋದು, ಹಿಂದ್ಗಡೆ ಇರ್ಬೋದು, ಎಲ್ಲ ಕಡೆನೂ. ಹಾಗೆ ನಾನು ಇಲ್ಲಿ ಎಲ್ಲ ಹಿಡಿಯಿಂದ ಈ ರೀತಿ ಮಾಡಿದ್ನಲ್ವ, ಸೋಪಿನ ಪುಡಿ ನೀರೆಲ್ಲ ಹಾಕಿ. ಈಗ ಪೈಪಿಂದ ಮತ್ತೊಮ್ಮೆ ತೊಳಿತಾ ಇದ್ದೀನಿ. ಪೈಪಿಂದ ತೊಳಿಬೇಕು, ತುಂಬಾ ಚೆನ್ನಾಗಿ ಕಾಣುತ್ತೆ, ಕ್ಲೀನಾಗಿ ಬಿಡುತ್ತೆ. ನಾವು ವಾರಕ್ಕೊಮ್ಮೆ ಈ ರೀತಿ ಮಾಡಬೇಕು, ಇಲ್ಲ ಅಂದರೆ ಇದು ಕ್ಲೀನ ಅನಿಸಲ್ಲ. ಅಂದರೆ ಅಲ್ಲಲ್ಲೇ ಕಲೆ ಕಲೆ ಆದಾಗ ಕಾಣುತ್ತೆ. ಅಂದರೆ ಡೈಲಿ ಗುಡಿಸ್ತೀವಿ, ಆದರೆ ವಾರಕ್ಕೊಮ್ಮೆ ಈ ರೀತಿ ತೊಳೆಯೋದು ಬೆಸ್ಟು. ಅದು ಪೈಪಿಂದ ತೊಳಿತೀವಲ್ವಾ, ತೊಳೆದಾಗ ಅದು ಇನ್ನೂ ಕ್ಲೀನಾಗಿ ಬಿಡುತ್ತೆ, ಎಲ್ಲ ಹಾರೋಗ್ಬಿಡುತ್ತೆ. ಇದು ಸ್ವಲ್ಪ ಧೂಳೆಲ್ಲ ಇದ್ದುಬಿಟ್ರೆ, ಅಂಟ್ಕೊಂಡಿದ್ರೆ ಅದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಪೈಪಿಂದ. ಸಣ್ಣ ಮಳೆ ಬರ್ತಾ ಇದೆ ಇಲ್ಲಿ, ಅಂದರೆ ಸಣ್ಣ ತುಂತುರು ಮಳೆ. ತುಂಬ ದೊಡ್ಡ ಮಳೆ ಒಂದೊಂದು ಸಲ ಬರುತ್ತೆ. ಈಗ ನಾನು ಅಂದರೆ ಹೊರಗಡೆ ಕ್ಲೀನ್ ಮಾಡೋ ಟೈಮಿಗೆ ಚಿಕ್ಕ ಮಳೆ ಬರ್ತಾ ಇದೆ. ಮನೆ ಸುತ್ತಲೂ ತೊಳೆದೆ ಗೊತ್ತಾ, ಇದು ಕಾರ್ ಶೆಡ್ಡಲ್ಲೇ ಇದೆ ನೋಡಿ, ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಹೊರಗಡೆ ಆಯಿತು, ಎಲ್ಲ ಆಯಿತು. ಮನೆ ಸುತ್ತಲೂ ಎಲ್ಲ ಈ ರೀತಿ ಕ್ಲೀನ್ ಮಾಡಿದೆ ಇವತ್ತು. ಅಂದರೆ 2-2.5 ಅವರ್ ತಗೋತು ಇದಿಷ್ಟು ಕ್ಲೀನ್ ಆಗಲಿಕ್ಕೆ. ಅಂದರೆ ಇದು ನಾವು ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಬರುವಾಗ ಯೋಚನೆ ಮಾಡಬೇಕು, ಅದಕ್ಕೆ ಟೈಮ್ ಬೇಕಾಗತ್ತಲ್ವ, ಟೈಮ್ ಇಟ್ಕೊಂಡು ಬರಲೇಬೇಕು. ಇಲ್ಲಾಂದರೆ ಅದು ಸರಿಯಾಗಲ್ಲ, ಅರ್ಧಂಬರ್ಧ ಆಗಿಬಿಡುತ್ತೆ ಕೆಲಸ. ಸರಿಯಾಗಿ ನೀಟಾಗಿ ಆಗಬೇಕು ಅಂದರೆ ಟೈಮ್ ಇಟ್ಕೊಂಡು ಬರಬೇಕು. 1 ಅವರ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅಷ್ಟು ಕೆಲಸ ಮುಗಿದಿರಬೇಕು. ಮೊದಲು ನಾನು ಹಿಡಿಯಿಂದ ಒಂದ್ಸಲ ಕೈ ಹಾಕಿ ಗುಡಿಸ್ಕೊಂಡಿದ್ದೀನಿ, ಯಾಕಂದರೆ ಅದು ಪಾಚಿ ಎಲ್ಲ ಹೋಗುತ್ತಲ್ವ. ಈಗ ಒಂದ್ಸಲ ಪೈಪಿಂದ ನೀರು ಹಾಕಿಬಿಟ್ರೆ ಹೋಗಿಬಿಡತ್ತೆ ಅದು. ಹಾಗೆ ಇಲ್ಲಿ ನಾನೀಗ ಹೊರಗಡೆ ಹೋಗಬೇಕಲ್ವ, ಹೊರಗಡೆ ಹೋಗ್ಲಿಕ್ಕೂ ರೆಡಿ ಆಗಬೇಕು. ಈಗ ಇವಿಷ್ಟು ಕೆಲಸ ಆಯ್ತಲ್ವ, ಈಗ ಹೋಗ್ತೀನಿ. ಈಗ ಬ್ಯಾಂಕಿಗೆ ಹೋಗೋ ಕೆಲಸ ಇದೆ, ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಬರಬೇಕು. ಬಂದು ಅಡುಗೆ ಮಾಡೋದಿದೆ. ಮಳೆನೂ ಬೀಳ್ತಾ ಇದೆಯಲ್ವ, ತುಂತುರು ಮಳೆ ಬೀಳ್ತಾ ಇದೆ. ಇನ್ನು ದೊಡ್ಡ ಮಳೆನೂ ಒಂದೊಂದ್ಸಲ ಬಂದುಬಿಡುತ್ತೆ, ಗಾಳಿ ಮಳೆ ಎಲ್ಲ ಬರುತ್ತೆ. ಮಳೆ ಇಲ್ಲ ಅಂತ ನಾವು ಹಾಗೆ ಹೋಗ್ಬಿಟ್ರೆ ಮಳೆ ಬಂದ್ಬಿಡುತ್ತೆ ಗೊತ್ತಾ, ಅದು ಬರಬೇಕಾಗುತ್ತೆ. ಅದಕ್ಕೆ ನಾವು ರೆಡಿಯಾಗಿ ಹೋಗೋದು ಬೆಸ್ಟು. ನಾನಂತೂ ಹಾಗೆ ಮಳೆಗಾಲದಲ್ಲಿ ಮಳೆ ಇದೆ, ಮಳೆ ವಾತಾವರಣ ಇದೆ ಅಂದರೆ ಈ ರೀತಿ ರೆಡಿಯಾಗಿ ಹೋಗೋದು. ಮಳೆಯೆಲ್ಲ ಅದ್ದಿಸ್ಕೊಂಡು ಬರೋದು, ಥಂಡಿ ಮಾಡ್ಕೊಂಡು ಕೂತ್ಕೊಳ್ಳೋದು ಇಷ್ಟ ಆಗಲ್ಲಲ್ವಾ. ಹಾಗೆ ನಮ್ಮಲ್ಲಿ ಏನು ಗೊತ್ತಾ, ಹೆಲ್ಮೆಟ್ ಹಾಕೊಂಡೇ ಹೋಗಬೇಕು, ಇಲ್ಲಾಂದರೆ ಹಿಡ್ದೇ ಹಾಕ್ತಾರೆ. ಆ ಕಡೆ ಈ ಕಡೆ ಎಲ್ಲ ಕಡೆಗೂ ನಿಂತ್ಕೊಂಡಿರ್ತಾರೆ ಪೊಲೀಸರು ಗೊತ್ತಾ. ನಾನು 1-2 ಸಲ ನಾನು ಕೂಡ ಸಿಕ್ಕಾಕೊಂಡಿದ್ದೀನಿ ಹೆಲ್ಮೆಟ್ ಇಲ್ಲ ಅಂತ. ಆವಾಗ ಏನು ಮಾಡಿದೆ ಗೊತ್ತಾ, ನಾನೇ ನಮ್ಮ ಮನೆಯವ್ರದ್ದು ಹೆಲ್ಮೆಟ್ ಇತ್ತು, ಅದು ಹಾಕ್ಲಿಕ್ಕೆ ಬೇಜಾರು ಅಂದ್ಕೊಂಡು ನಾನು ಹೆಲ್ಮೆಟ್ ಇಲ್ಲದೆ ಹೋಗ್ಬಿಡ್ತಿದ್ನಲ್ವ. ನಂತರ ನಾನೇ ಒಂದು ತಂದ್ಕೊಂಡೆ, ಹೆಲ್ಮೆಟ್ ಹಾಕಿ ಓಡಾಡಬೇಕು ಎಲ್ಲರೂ. ಅಂದರೆ ಇದು ನಮಗೆ ಒಳ್ಳೇದಲ್ವಾ ಹೆಲ್ಮೆಟ್ ಬಳಸಿ ಗಾಡಿ ಹೊಡೆಯೋದು. ನೋಡಿ ಈ ರೀತಿ ರೆಡಿಯಾಗಿ ಒಂದು ರೀತಿ ಸೆಕೆ ಆಗತ್ತೆ. ಆದರೂ ಮಳೆಗಾಲದಲ್ಲಿ ಮಳೆ ಬೀಳ್ತಾ ಇದ್ದಾಗ ಇದು ತಳಿಯೆಲ್ಲ ಒಳಗಡೆ ನೀರು ಬಂದುಬಿಡತ್ತೆ, ಅದು ಹೇಗಾದರೂ ಬಂದುಬಿಡತ್ತಲ್ವ. ಎಷ್ಟೇ ಪ್ಯಾಕಾಗಿ ಹೋದರೂ ಕೂಡ ಮಳೆ ನೀರು ತುಂಬ ಗಾಳಿ ಮಳೆ ಎಲ್ಲ ಬಂತು ಅಂದರೆ ಬಟ್ಟೆ ಒದ್ದೆ ಆಗೋ ಚಾನ್ಸಸ್ ಇರುತ್ತೆ. ಅಡುಗೆ ಮಾಡಬೇಕು, ಬಂದವಳೀಗ ಅಡುಗೆ ಮಾಡಬೇಕು. ಈಗ ಬೇಗ ಹೋಗ್ತಾ ಇದ್ದೀನಿ. 2.5 ಅವರ್ ಆಗೋಯ್ತಲ್ವ ಅಲ್ಲಿ ಅಂಗಳ ಕ್ಲೀನ್ ಮಾಡಲಿಕ್ಕೆ. ಟೈಮ್ ಆಯಿತು. ಈಗ ಎಷ್ಟು ಗಂಟೆ ಆಗಿದೆ ಗೊತ್ತಾ, 11:30-12 ಗಂಟೆ ಹತ್ರ ಇದೆ. ಈಗ ಗಡಿಬಿಡಿ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹೋಗಿ 1 ಗಂಟೆ 1:30 ಒಳಗಡೆ ಬರಬೇಕು. ಬಂದ ನಂತರ ಅಡುಗೆ ಮಾಡೋದಿದೆ. ಏನು ಅಡುಗೆ ಮಾಡ್ತೀನಿ ತೋರಿಸ್ತೀನಿ, ಓಕೆನಾ. ಇವತ್ತೇನು ಸಿಂಪಲ್ ಅಡುಗೆ, ಅಂದರೆ ಪಲ್ಯ ಏನೂ ಮಾಡ್ಲಿಕ್ಕೆ ಹೋಗಲ್ಲ, ಟೈಮ್ ಆಗಿಬಿಡುತ್ತಲ್ವಾ. ಅಂತೂ ರೆಡಿ ಅದೇ, ಹೋಗಿ ಬರ್ತೀನಿ, ಓಕೆನಾ. ಹಾಗೆ ನಂದು ಇಲ್ಲಿ ಶೂ ಎಲ್ಲ ಇದೆಯಲ್ವ, ಅದೆಲ್ಲ ಇವತ್ತು ಏನು ಮಾಡಿದೆ ಗೊತ್ತೆ, ಎಲ್ಲ ಒಂದ್ಸಲ ತೊಳೆದ್ಬಿಟ್ಟೆ. ಕ್ಲೀನಾಗಿ ತೊಳೆದು ಸರಿಯಾಗಿ ಜೋಡಿಸಿಟ್ಕೊಂಡೆ. ಇದು ಸ್ವಲ್ಪ ಡ್ರೈ ಆದ ನಂತರ ಒಂದು ಕವರೆಲ್ಲ ಹಾಕಿ ಇಡಬೇಕು. ಯಾಕೆ ಅಂದರೆ ಇಲ್ಲೆಲ್ಲ ನಾಯಿ ಎಲ್ಲ ಓಡಾಡ್ತಾ ಇರುತ್ತಲ್ವ, ಕಚ್ಕೊಂಡು ಹೋಗ್ಬಿಡತ್ತೆ. ಎಷ್ಟು ಚಪ್ಪಲಿ ಎಲ್ಲ ಕತ್ಕೊಂಡೋಗಿದೆ ಗೊತ್ತಾ, ಕಚ್ಕೊಂಡೆ ಹೋಗುತ್ತೆ. ಮನೆ ಕೆನಪಿ ಒಳಗೆ ಇಟ್ಟದ್ದು ಕೂಡ ಹೇಗೋ ಬಂದು ಕಚ್ಕೊಂಡು ಹೋಗುತ್ತೆ ನಾಯಿ ಮರಿಗಳು.
ಹಾಗೆ ನಾನು ಬಂದಲ್ವಾ, ಕೆಲಸ ಮುಗಿಸಿ ಬಂದೆ, 1:30 ಹತ್ರ ಆಗಿದೆ. ಈಗ ಒಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಅಡುಗೆ ಮುಗಿಸ್ಬೇಕು. ರೈಸಿಗೆ ಇಟ್ಟಿದ್ದೆ, ಈಗ ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಮಸಾಲೆ ಮೊದಲು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬಟಾಣಿ ನೆನೆಸಿಟ್ಟಿದ್ನಲ್ವ ನಿನ್ನೆ, ಅದರದ್ದು ಸಾಂಬಾರು ಮಾಡೋಣ ಅಂತ ಅದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಹಾಗೆ ಫ್ಲವರನ್ನು ಅಂದರೆ ಹೂಕೋಸನ್ನು ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಅದು ಎಕ್ಸ್ಟ್ರಾ ಬೇಯಿಸ್ಕೊಂಡು ನಂತರ ಎಲ್ಲವೂ ಹಾಕಿ ಸಾಂಬಾರು ಮಾಡೋದು ಚೆನ್ನಾಗಿರುತ್ತೆ. ಅದು ಹೂಕೋಸು ಚೆನ್ನಾಗಿರುತ್ತೆ ಬಟಾಣಿ ಜೊತೆ. ನಂತರ ಸೋಯಾಬೀನು ಅದು ಕೂಡ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು 10ರಿಂದ 15 ನಿಮಿಷ ನೀರಲ್ಲಿ ಹಾಕಿ ಇಡಬೇಕು. ಅದು ಚೆನ್ನಾಗಿ ಬರುತ್ತೆ ಸಾಂಬಾರು. ಮಸಾಲ ರೆಡಿ. ಗಡಿಬಿಡಿಯಲ್ಲೇ ಅಡುಗೆ ಮಾಡ್ಕೊಬಿಡ್ತೀನಿ ನಾನು. ಮತ್ತೆ ಸಂಜೆ ಅಡುಗೆ ಮಾಡೋದು ಕಷ್ಟ ಆಗುತ್ತಲ್ವ. ಸಂಜೆಗೇನು ಒಂದು 2 ಜೋಳದ ರೊಟ್ಟಿ ಮಾಡೋದು, ಕೋಸಂಬರಿ ಮಾಡೋದು ಇರುತ್ತೆ. ಈಗ ನಂದು ರೈಸ್ ಮತ್ತು ಸಾಂಬಾರು ಅಂದರೆ ಕುರ್ಮಾ ಅನ್ಬೋದು. ಹಾಗೆ ಉಪ್ಪಿನಕಾಯಿ, ಹಪ್ಪಳ. ಈಗಿನ ಊಟಕ್ಕೆ ನಾನು ಒಬ್ಬಳೇ ಇರೋದಲ್ವ, ಅಷ್ಟೇ ಊಟ. ಸಂಜೆ ಸ್ವಲ್ಪ ಕೋಸಂಬರಿ ಮಾಡ್ತೀನಿ, ಹಾಗೆ ಜೋಳದ ರೊಟ್ಟಿ ಎಲ್ಲ ಬೇಯಿಸ್ತಾ ಇದ್ದೀನಿ. ತೋರಿಸ್ತೀನಿ ಹೇಗಾಯಿತು ಅಡುಗೆ ಅಂತ. ಇದು ಈ ಹೂಕೋಸೆಲ್ಲ ಇರುತ್ತಲ್ವ, ಅದಕ್ಕೆ ಮಸಾಲೆ ಏನು ಗೊತ್ತಾ, ತುಂಬ ಖಾರ ಹುಳಿ ಎಲ್ಲ ಆಗಬಾರ್ದು, ಲೈಟಾಗಿ ಇರಬೇಕು. ಅಂದರೆ ಸ್ವಲ್ಪ ಕಡಿಮೆ ಇರಬೇಕು ಖಾರ ಹುಳಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಬೇಕು, ಚೆನ್ನಾಗಿರುತ್ತೆ. ಆಯ್ತು, ಬಂತು. ಈಗ ಇನ್ನೊಂದು ಸ್ವಲ್ಪ ಇದೆ ಅಡುಗೆ ಮಾಡೋದು. ಹಾಗೆ ಇದು ಬೇಯಿಸ್ಲಿಕ್ಕೆ ಆಯ್ತಲ್ವಾ, ಬೇಯ್ತಾ ಇದೆ. ಅಂದರೆ ಅದು ಏನು ಗೊತ್ತಾ, ಮಸಾಲೆ ಆಗಿದೆ. ಹಾಗೆ ಇದು ಅದೆಲ್ಲ ಉಂಟಲ್ವಾ, ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಬೇಕು. ಈಗ ಒಂದ್ಸಲ ಅದೆಲ್ಲ ಮಿಕ್ಸ್ ಮಾಡಿ ಬೇಯಿಸ್ಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಆಯಿತು. ಹೂಕೋಸ್ ಜೊತೆ ಬಟಾಣಿ ಚೆನ್ನಾಗಿರುತ್ತೆ. ಹಾಗೆ ಸೋಯಾಬೀನು ಕೂಡ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ. ಇದು ಚಪಾತಿಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಈಗ ಸೋಯಾಬೀನ್ ಹಾಕಿ ಬೇಯಿಸ್ತೀನಿ. ಸೋಯಾಬೀನ್ ಕೂಡ ಚೆನ್ನಾಗಿ ಬೆಂದಿರಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಬೇಯಿಸ್ತೀನಿ. ಹಾಗೆ ಮಸಾಲ ಹಾಕಿ ಕುದಿಸಿದರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ. ನಿನ್ನೆನೂ ಅಷ್ಟೇ, ನಿನ್ನೆನೂ ತುಂಬ ಕೆಲಸ ಇತ್ತಲ್ವ ಊಟಕ್ಕೆ. ನಿನ್ನೆ 3 ಗಂಟೆ ಆಗಿದೆ. ಇವತ್ತು ಅಷ್ಟೇ, ಇದು ಮುಗಿದು ಅನ್ನೋ ತನಕ 2:30-3 ಗಂಟೆ ಹತ್ರನೇ ಆಗುತ್ತೆ. ಅಂದರೂ ಅಷ್ಟು ಕೆಲಸ ಮುಗ್ದಿರತ್ತಲ್ವ, ನೈಟ್ ಕೆಲಸ ಇರಲ್ಲ, ಎಲ್ಲ ಕೆಲಸ ಮುಗ್ದಿರುತ್ತೆ. ಆಯಿತು ನೋಡಿ, ಸಾಂಬಾರು ರೆಡಿ ಆಯಿತು, ಊಟಕ್ಕೆ ರೆಡಿ ಆಯಿತು. ಈಗ ಒಂದು ಹಪ್ಪಳವನ್ನು ಕರ್ಕೋತೀನಿ. ಹಾಗೆ ಉಪ್ಪಿನಕಾಯಿ ಇದೆ, ಊಟ ಮಾಡಿಕೊಂಡು ಸುಮ್ಮನೆ ಇರೋದು, ಮತ್ತೇನು ಕೆಲಸ ಮಾಡಲ್ಲ. ಇವತ್ತು ತುಂಬ ಕೆಲಸ ಮಾಡಿದ್ನಲ್ವ ಬೆಳಿಗ್ಗೆ. ಲಾಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಅಂದರೆ ಕುದಿಸಿದ ನಂತರ ಹಾಕಿ ತಿರುಗಿಸಿ ಇಡಬೇಕು. ಇದು ಒಂದು ರೀತಿ ಘಮ ಘಮ ಬರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ತುಂಬ ಚೆನ್ನಾಗಿದೆ ಅಲ್ವಾ. ಅಂದರೆ ಕೆಲಸದಲ್ಲಿ ಹೋಯಿತು ಟೈಮು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.